ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನೋಡ್ಬೋದು ಇಲ್ಲೊಂದು ಸಪ್ಲೈ ಝೋನ್ ಇದೆ. ಓಕೆ, ಮತ್ತೆ ಇಲ್ಲಿಂದ ಇಲ್ಲಿಗೆ ಹಾಕೊಂಡ್ರೆ 0.6 0.7 ಓಕೆನಾ. ಲಿಕ್ವಿಡಿಟಿ ಸ್ವೀಪು ಅದು ಕೂಡ ಅಲ್ಲೇ ಇದೆ. ಓಕೆ, ಅದೊಂದು ಕನ್ಫರ್ಮೇಷನ್. ಮತ್ತು SL ಯಾಕೆ ಇಷ್ಟು ದೊಡ್ಡದು ಅಂದರೆ ಲಿಕ್ವಿಡಿಟಿ ಸ್ವೀಪು ಮತ್ತು ಟ್ರೇಡು ಜಾಸ್ತಿ, ನಮ್ಮ ಟ್ರ್ಯಾಪ್ ಮಾಡೋದು ಜಾಸ್ತಿ, ಅದಕ್ಕೆ ಒಂದು ಸ್ವಲ್ಪ ಬಿಗಿನಿಂಗ್ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀವಿ. ಓಕೆ, ಸೇಮ್ 1:2 ಇಟ್ಟಿರೋದು ಅಲ್ಲಿಂದನೂ ಕೂಡ. ಮತ್ತು ಎಂಟ್ರಿ ಇಲ್ಲದೆ ಎಂಟ್ರಿ 15 ಮಿನಿಟಲ್ಲಿ ಚೆಕ್ ಮಾಡಿದೆ. ಮತ್ತು ನೋಡ್ಬೋದು 2 ಅವರಲ್ಲಿ ಅಲ್ಲೊಂದು ಝೋನ್ ಕೂಡ ಐತೆ. ಓಕೆ, ಝೋನ್ ಕೂಡ ಐತಿ, ಇದೊಂದು ಝೋನ್ ಐತಿ, ನೋಡ್ಬೋದು ಪಿಕ್ಚರ್ಸ್ ನೋಡಿದ್ರ ಪಿಕ್ಚರ್ಸ್. ಓಕೆ ಓಕೆ ಪಿಕ್ಚರ್ಸ್ ಕೂಡ ಇದೆ, ಝೋನ್ಸ್ ಕೂಡ ಇದೆ ಅಲ್ಲೊಂದು. ಇದನ್ನು ಈಗ ತೆಗಿತೀನಿ ನಾನು. ಸಪ್ಲೈ ಝೋನು ಫಿಬ್ಬು ಎಲ್ಲ ಮ್ಯಾಚ್ ಆಗ್ತಿತ್ತು. ದೆನ್ ನಾನು ಹೋದೆ 15 ಮಿನಿಟ್ಗೆ. 15 ಮಿನಿಟಲ್ಲಿ ನೋಡ್ಬೋದು ನೀವು ಸಪ್ಲೈ ಝೋನಲ್ಲಿ ಕರೆಕ್ಟಾಗಿ ಝೋನ್ ನೋಡಿಕೊಂಡು ಸಪ್ಲೈ ಝೋನ್ ಐತೆ ನೋಡ್ದು, ಫಿಬ್ನ ನೋಡ್ದು, ಎಲ್ಲ ಕರೆಕ್ಟಾಗಿತ್ತು, ಎಲ್ಲ ಕನ್ಫರ್ಮ್ ಇತ್ತು. ಮತ್ತು ನಾವೀಗ ಎಲ್ಲನೂ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನಾವು ಒಂದನ್ನು ಚೆಕ್ ಮಾಡಬೇಕು, ಏನು ಅಂದರೆ ಕ್ಯಾಂಡಲ್. ಆ ಝೋನಿಗೆ ಬಂದಾಗ ಕ್ಯಾಂಡಲ್ ಯಾವ ರೀತಿ ಫಾರ್ಮ್ ಆಗುತ್ತೆ. ಬೇರೆ ಸಿಂಗಲ್ ಫಿಂಗ್ ಆಗಬೇಕು ಅಥವಾ ಪಿನ್ ಬಾರ್ ಕ್ಯಾಂಡಲ್ಸ್ ಕೂಡ ಆಗಬೇಕು, ಬುಲಿಶ್ ವೀಕ್ ಆಗಬೇಕು, ವೆರಿ ಸ್ಟ್ರಾಂಗ್ ಆಗಬೇಕು. ಓಕೆ, ಇಲ್ಲಿ ನೋಡ್ಬೋದು ಬುಲ್ಲಿಶು. ಮತ್ತು ಇಲ್ಲಿ ನೋಡ್ಬೋದು ಡೋಜಿ ಅಂದರೆ ಬುಲ್ಲಿಶ್ ಸಿಂಗಲ್ ಫಿಂಗ್ ಪಿನ್ ಬಾರ್ ಕ್ಯಾಂಡಲ್ಗಳು ಸ್ಟಾರ್ಟ್ ಆಯಿತು. ಓಕೆ, ಪಿನ್ ಬಾರ್ ಕ್ಯಾಂಡಲ್ಗಳು ಸ್ಟಾರ್ಟ್ ಆಯಿತು. ಓಕೆ, ನಾನೇನು ಮಾಡಿದೆ, ಟ್ರೇಡ್ನ ಎಂಟರ್ನ ಅದೇ ಪಿನ್ ಬಾರ್ ಕ್ಯಾಂಡಲ್ ಸ್ಟಾರ್ಟ್ ಆಯಿತು. ಡೋಜಿ ಕ್ಯಾಂಡಲ್ಲು, ಪಿನ್ ಬಾರ್ ಕ್ಯಾಂಡಲ್ಲು ವಿತ್ ರಿಜೆಕ್ಷನ್ ಜೊತೆ ಕ್ಯಾಂಡಲ್ ಸಾರಿ ಈ 15 ಮಿನಿಟಲ್ಲಿ ನಮಗೆ ಬುಲ್ಲಿಶು ಲೋ ಇದ್ದಾರೆ ಅಂತ ಕ್ಯಾಂಡಲ್ ಕ್ಲೋಸ್ ಆಯಿತು. ಓಕೆ, ಇಲ್ಲಿ ನೋಡ್ಬೋದು ಕ್ಯಾಂಡಲ್ ಬಾಡಿ ನೋಡ್ಬೋದು ಇದು. ಆಮೇಲೆ ಇಲ್ಲಿ ನೋಡ್ಬೋದು. ಆಮೇಲೆ ನಾನೇನು ಮಾಡಿದೆ, 15 ಮಿನಿಟಲ್ಲೂ ಕೂಡ ಎಂಟ್ರಿ ಆಗಲಿಲ್ಲ ನಾನು. 5 ಮಿನಿಟಿಗೆ ಬಂದೆ. 5 ಮಿನಿಟಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡ್ಬೋದು ಬುಲ್ಲಿಶು, ಬೇರಿಶ್ ಕೂಡ ಕನ್ಫರ್ಮೇಷನ್ ಕೊಡಲಿಲ್ಲ. ಮತ್ತು ಇಲ್ಲಿ ನೋಡ್ಬೋದು ಕರೆಕ್ಟ್ ಕನ್ಫರ್ಮೇಷನ್ ಸಿಕ್ತು ಆ ಝೋನಲ್ಲಿ. 5 ಮಿನಿಟ್ ಕನ್ಫರ್ಮೇಷನ್ ಸಿಕ್ತು ಆ ಝೋನಲ್ಲಿ. ಪಿನ್ ಬಾರ್ ಕ್ಯಾಂಡಲ್ 2 ಆಯಿತು. ಬುಲ್ಲಿಶ್ ಎಲ್ಲ ಹೊಂಟೋಗಿದ್ರು. ದೆನ್ ನಾವೇನು ಮಾಡ್ದು, ಪಕ್ಕ ಒಂದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ಗೆ ವೆಯ್ಟ್ ಮಾಡ್ದು. ಪಿನ್ ಬಾರ್ ಕ್ಯಾಂಡಲ್ ಆದಮೇಲೆ ಒಂದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಬಂತು. ಇಲ್ಲಿ ನಾನು ಎಂಟರ್ ಆದೆ. ಓಕೆ, ಇಲ್ಲಿ ನಾನು ಎಂಟರ್ ಆದೆ. ಒಂದು ಸ್ಟಾಪ್ ಮೇಲೆ ಕೆಳಗೆ ಡಿಪಿ. ಓಕೆ, ಲಾಟ್ ಸೈಜ್ SL ಜಾಸ್ತಿ ಇರೋದ್ರಿಂದ ಲಾಟ್ ಸೈಜ್ ಕಡಿಮೆ ಆಗ್ಬೋದಾಗುತ್ತೆ ಅಷ್ಟೇ, ಬೇರೆ ಅಂತ ಇಲ್ಲ. ಓಕೆ, ಎಂಟರ್ ಆದೆ. ಪಿನ್ ಬಾರ್ ಕ್ಯಾಂಡಲ್ ಬಂತು, ಎಂಟರ್ ಆದೆ. ಬೂಮ್. ಇಲ್ಲಾಂದರೆ ಇಲ್ಲೇನಾದರೂ ಬುಲ್ಲಿಶ್ ಬೇರೆ ಸಿಂಗಲ್ ಫಿಂಗ್ ಬಂದಿದ್ರು ಕೂಡ ನಾನು ಎಂಟರ್ ಆಗ್ತಿದ್ದೆ. ಈ ಥರ ಕ್ಯಾಂಡಲ್ ಬಂದು ಅದಾದಮೇಲೆ ಸ್ಟ್ರಾಂಗ್ ಅದಕ್ಕಿಂತ ಬೇರಿಶ್ ಕ್ಯಾಂಡಲ್ ಬಂದಿದ್ದರೆ ಎಂಟರ್ ಆಗ್ತಿದ್ದೆ ನಾನು. ಮೊದಲೇ ಪಿನ್ ಬಾರ್ ಕ್ಯಾಂಡಲ್ನ ಅಬ್ಸರ್ವ್ ಮಾಡಿದೆ, ದೆನ್ ಎಂಟರ್ ಆದೆ. ದೆನ್ ನೋಡ್ಬೋದು ಎಷ್ಟು ಮೂಮೆಂಟ್ ಆಗಿದೆ. ಬೂಮ್, 1:2 ಬೂಮ್. ಇನ್ನೊಂದು ಇದನ್ನಾಗಿದೆ, ಏನು SL ತಗೊಂಡಿದ್ದೆ. ಅದ್ಯಾವುದು ಅಂದರೆ ಇಲ್ಲಿ ಒಂದು ಎಂಟರ್ ಆಗಿದೆ. ಇಲ್ಲಿ ನಾನು ಎಂಟರ್ ಆಗಿದೆ. ಈ ಬುಲ್ಲಿಶ್ ಆದಮೇಲೆ ಬಂದಿದೆಯಲ್ಲ ಬೇರಿಶು, ಇಲ್ಲೂ ಒಂದು ಝೋನ್ ಇತ್ತು, ಇಲ್ಲಿ ನಾನು ಎಂಟರ್ ಆಗಿದೆ. ಈ ಬೇರಿಶ್ ಬಂದಮೇಲೆ ನಾನು ಎಂಟರ್ ಆಗಿದೆ. ಇದೊಂದು ಕನ್ಫರ್ಮೇಷನ್ ಸಿಕ್ತು. ಝೋನ್ ಹತ್ರ ಬೇರಿಶ್ ಕ್ಯಾಂಡಲ್ ಬಂತು. ಹಂಗಾದರೆ ಆದರೆ ಪಕ್ಕದ ಕ್ಯಾಂಡಲ್ ನೋಡ್ಬೋದು ನೀವು. ಅದ್ರ ಪಕ್ಕದ ಕ್ಯಾಂಡಲ್ಲು ಈ ಕರೆಂಟ್ ಕ್ಯಾಂಡಲ್ಗಿಂತ ಸ್ಟ್ರಾಂಗ್ ಇದೆ. ಅಂದರೆ ಈ ಕ್ಯಾಂಡಲ್ಲು ಫುಲ್ ಬ್ಯಾಕ್, ಅಂದರೆ ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗೋಕ್ಕೆ
ಪೇಸ್ಟ್ ಸೆಲ್ಲರ್ಸ್ನ ಟ್ರ್ಯಾಪ್ ಮಾಡಲಿಕ್ಕೆ ನಾನು ಟ್ರ್ಯಾಪ್ ಆದೆ ಅಷ್ಟೇ, ಬಕ್ರ ಆದೆ. ಅದೇ ಇಲ್ಲಿ ನೋಡ್ಬೋದು ನೀವು, ಕನ್ಫರ್ಮೇಷನ್ನು ಪುಲ್ಲಿಶುಗಿಂತ ಬೇರೆ ಸ್ಟ್ರಾಂಗ್ ಆಯಿತು. ಏನು ಹ್ಯಾಮರ್ ಕ್ಯಾಂಡಲ್ ಅಂದರೆ ಪಿನ್ ಬಾರ್ ಕ್ಯಾಂಡಲ್ ಬಂತು, ಬೇರೆ ಸ್ಟ್ರಾಂಗ್ ಆಯಿತು, ಪುಲ್ಲಿಶ್ ಎಲ್ಲ ಹೊಲ್ಟೋದ್ರು. ದೆನ್ ಝೋನಲ್ಲಿ ಒಳ್ಳೆ ಟ್ರೇಡ್ ಸಿಕ್ತು. ಅದೇ ಇಲ್ಲಿ ನೋಡ್ಬೋದು ನೀವು, ಬುಲ್ಲಿಶ್ ಕ್ಯಾಂಡಲ್ಗಿಂತ ಬೇರಿಶ್ ಕ್ಯಾಂಡಲ್ ಸ್ಟ್ರಾಂಗ್ ಇದೆ. ಆ ಸ್ಟ್ರಾಂಗ್ ಇದ್ದಾಗ ನಾನು ಯಾವುದೇ ರೀತಿ ಟ್ರೇಡ್ ಮಾಡಬಾರ್ದಿತ್ತು, ಇನ್ನೂ ಸ್ವಲ್ಪ ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಬೇಕಿತ್ತು. ಯಾವುದೇ ರೀತಿ ಕನ್ಫರ್ಮೇಷನ್ ವೆಯ್ಟ್ ಮಾಡಲಿಲ್ಲ. ಒಂದು ಝೋನ್ ಹತ್ರ ರೆಸಿಸ್ಟೆನ್ಸ್ ಬಂತು ಅಂತ ನಾನು ಟ್ರೇಡ್ನ ಪ್ಲ್ಯಾನ್ ಮಾಡಿದೆ, ಫೇಲ್. ಅದೇ ಇಲ್ಲಿ ನೋಡ್ಬೋದು ಒಳ್ಳೆ ಇದು. ಬಟ್ ಇಲ್ಲಿ ನೋಡ್ಬೋದು ಬುಲ್ಲಿಶ್ ಸ್ಟ್ರಾಂಗೇ ಇದ್ದಾರೆ ಇನ್ನೂ. ಇದ್ರ ಅರ್ಧ ಭಾಗ ಮುಕ್ಕಾಲು ಭಾಗ ಬಂದಿದೆ ಅಷ್ಟೇ. ಬಟ್ ಅಲ್ಲೇ ನಾನು ಎಂಟ್ರಿ ಆಗಿದೆ, ದೊಡ್ಡ ತಪ್ಪು. ಓಕೆ, ನೆಕ್ಸ್ಟ್ ದಿವಸಲ್ಲಿ ಕ್ಯಾಂಡಲ್ ರೀಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದೇ ಏನಾದ್ರು ಇದು ಏನು ಬುಲ್ಲಿ ಸೆಲ್ ಬೇರೆ ಸಿಂಗಲ್ ಫಿಂಗ್ ಆಗಿದ್ರೆ ಎಂಟರ್ ಆಗ್ಬೋದಿತ್ತು. ಬೇರೆ ಸಿಂಗಲ್ ಫಿಂಗ್ ಅಂದರೆ ಇಲ್ಲಿ ನೋಡ್ಬೋದು, ಇದು ಬೇರೆ ಸಾರಿ ಇದಲ್ಲ, ಇಲ್ಲಿದೆ, ಇದೇನೋ ಇದು. ಓಕೆ, ಇದು ಬುಲಿಶ್ ಬಂದು ನೆಕ್ಸ್ಟ್ ಕ್ಯಾಂಡಲ್ ಬೇರಿಶ್ ಆಗಿ ಇದಕ್ಕಿಂತ ದೊಡ್ಡ ಬಾಡಿ ಕ್ಯಾಂಡಲ್ ಕ್ಲೋಸ್ ಆದರೆ ಇದು. ಓಕೆ, ಬಟ್ ಇಲ್ಲಿ ಯಾಕೆ ನಮಗೆ ಸೆಲ್ ಸಿಕ್ಕಿಲ್ಲ ಅಂದರೆ ಇದು ಯಾವುದೇ ರೀತಿ ಝೋನ್ ಹತ್ರ ಇಲ್ಲ. ಇದೇನಾದರೂ ಇಲ್ಲಿ ಏನಾದರೂ ಆಗಿದ್ರೆ ನಾವು ಟ್ರೇಡ್ನ ಪ್ಲ್ಯಾನ್ ಮಾಡ್ಬೋದಿತ್ತು. ನೆಕ್ಸ್ಟ್ ಕ್ಯಾಂಡಲ್ಲು ಬುಲಿಶ್ ಆಯಿತು. ಬುಲಿಶ್ ಆದಮೇಲೆ ಇದು ನೋಡ್ಬೋದು ಎಷ್ಟು ದೊಡ್ಡ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಇದೆಲ್ಲ ತುಂಬ ಅಲ್ಲೇ ಅರ್ಥ ಆಯಿತು ನಮಗೆ ಎಸ್ ಎಲ್ ಹಿಟ್ ಆಗುತ್ತೆ ಅಂತ. ಎಸ್ ಎಲ್ ಹಿಟ್ ಆಯಿತು, ಬಟ್ ನಾನೇನು ಮಾಡ್ಲಿಕ್ಕೆ ಹೋಗಿಲ್ಲ, ನನಗೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಬಟ್ ಏನಾದರೂ ಡೋಜಿ ಗೀಜಿ ಪಿನ್ ಬಾರ್ ಕ್ಯಾಂಡಲ್ ಕೂಡ ಆಗಿ ನೆಕ್ಸ್ಟ್ ಕ್ಯಾಂಡಲ್ ಏನಾದ್ರು ಬೇರೆ ಈ ಥರ ಬಂದಿದ್ದರೆ ಟ್ರೇಡ್ನ ಪ್ಲ್ಯಾನ್ ಮಾಡ್ಬೋದಿತ್ತು. ಬಟ್ ಎಸ್ ಎಲ್ ಹಿಟ್ ಆಯ್ತು, ಇಟ್ಸ್ ಓಕೆ. ನೆಕ್ಸ್ಟ್ ಇನ್ನೊಂದು ಒಬ್ಸರ್ವ್ ಮಾಡೋದಾದರೆ, ಇಲ್ಲಿ ಒಂದು ಕೂಡ 2 ಅವರ್ಸಲ್ಲಿ ಒಂದು ಸಪ್ಲೈ ಝೋನ್ ಇತ್ತು, 1 ಅವರಲ್ಲಿ 2 ಅವರಲ್ಲಿ ಏನು ಝೋನ್ ಇತ್ತು, 15 ಮಿನಿಟಲ್ಲೂ ಕೂಡ ಸಪ್ಲೈ ಝೋನ್ ಇತ್ತು. ಮತ್ತು ನೋಡ್ಬೋದು ಬುಲ್ಲಿಶ್ ಕ್ಯಾಂಡಲ್ ಆಯಿತು, ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲು. ನೆಕ್ಸ್ಟ್ ಕ್ಯಾಂಡಲ್ ನೋಡ್ಬೋದು ಪಿನ್ ಬಾರ್ ಕ್ಯಾಂಡಲ್. ಪಿನ್ ಬಾರ್ ಕ್ಯಾಂಡಲ್ ಅಂದರೆ ಸ್ಟ್ರಾಂಗ್ ರಿಜೆಕ್ಷನ್ನು, ಬುಲ್ಲಿಶ್ ಅವ್ರನ್ನೆಲ್ಲ ಹೊಡೆದಾಕಿ ಬಂದಿರೋದು ಪಿನ್ ಬಾರ್ ಕ್ಯಾಂಡಲ್. ಓಕೆ, ಬುಲ್ಲಿಶು ಯಾರ್ಯಾರು ಟ್ರೇಡ್ ತಗೊತಿದ್ದಾರೆ ಅವರೆಲ್ಲ ಎಸ್ಎಲಿಟ್ ಮಾಡಿ, ಬುಲ್ಲಿಶ್ ಅವರೆಲ್ಲ ಮೂವ್ ಆಗ್ತಿದ್ದಾರೆ, ಮತ್ತು ಸೆಲ್ಲರ್ಸ್ ಅವರೆಲ್ಲ ಸ್ಟ್ರಾಂಗ್ ಆಗಿ ಎಲ್ಲ ಅಮ್ಬಿಟ್ರು. ಆಮೇಲೆ ಪಿನ್ ಬಾರ್ ಕ್ಯಾಂಡಲ್ ಆಯಿತು. ಪಿನ್ ಬಾರ್ ಕ್ಯಾಂಡಲ್ ಆದರೆ ಸ್ಟ್ರಾಂಗ್ ಆಪೋಸಿಟ್ ಟ್ರೆಂಡ್ ಚೇಂಜಿಂಗ್ ಅಂತ ಅರ್ಥ. ಓಕೆ, ಇಲ್ಲೊಂದು ಕೂಡ ನೋಡ್ಬೋದು ಪಿನ್ ಬಾರ್ ಕ್ಯಾಂಡಲ್ ಆದಮೇಲೆ ಯಾವ ರೀತಿ ಫಾಲ್ ಆಗಿದೆ, ಬೂಮ್. ಓಕೆ, ಅದಕ್ಕೆ ಪಿನ್ ಬಾರ್ ಕ್ಯಾಂಡಲಿಗೆ ವೆಯ್ಟ್ ಮಾಡಬೇಕು ಝೋನ್ ಹತ್ರ. ಇದರಲ್ಲೂ ಅಷ್ಟೇ, ಇಲ್ಲೂ ನೋಡ್ಬೋದು, ಇಲ್ಲೂ ಒಂದು ಝೋನ್ ಇತ್ತು ಅಂದ್ಕೊಳ್ಳೋಣ. ಪ್ಲೇಟ್ 120, 1/4 kg 150. ಹಾಂ, ಬಿಸಿಗೆ ಇನ್ನೂ ಮಾಡಿದ್ರೆ ಸ್ವಲ್ಪ ಎಣ್ಣೆ ಆಗುತ್ತೆ ಅಂತ ಮಾಡಲ್ಲ. ಮಾಡ್ಕೊಡಿ ಅಂದರೆ ಮಾಡ್ಕೊಡಿ. ಇಲ್ಲ ನೋಡಿ, ಲೈಟ್ ಈಗ ಬಿಸಿ ಮಾಡಿರೋದು ಲೈಟ್ ಅಲ್ಲ, ಮಾಡ್ಕೊಡಿ ಅಂದರೆ ಮಾಡ್ಕೊಡ್ತೀನಿ, ನಮಗೇನಿಲ್ಲ. ಎಣ್ಣೆ ಆಗುತ್ತೆ ಅಂತ ನಾನು ಮಾಡಲ್ಲ, ಹಾಕ್ಕೊಡ್ತೀನಿ.